ರೋಣ ಹಾಗೂ ನರೆಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿಯನ್ನ ಆಚರಿಸಲಾಯಿತು. ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ರೋಣ ಹಾಗೂ ನರೆಗಲ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿಯನ್ನು ಬೂದಿಹಾಳ್ ಗ್ರಾಮದಿಂದ ಜಕ್ಕಲಿ ಗ್ರಾಮದವರೆಗೆ ಕಾಲುನಡಿಗೆ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರೋಣ ಮತಕ್ಷೇತ್ರದ ಶಾಸಕ ಹಾಗೂ ಅಭಿವೃದ್ಧಿ ಹರಿಕಾರ ಸನ್ಮಾನ್ಯ ಜಿಎಸ್ ಪಾಟೀಲ್ ಮಾತನಾಡಿ, ಸ್ವತಂತ್ರ ಹೋರಾಟದ ಸಮಯದಲ್ಲಿ ನಮ್ಮ ರೋಣ ತಾಲೂಕಿನ ಜಕ್ಕಲಿ ಗ್ರಾಮಕ್ಕೆ ಅಂದಿನ ದಿವಸ ಅಂದರೆ 1934ರಲ್ಲಿ ಮಹಾತ್ಮ ಗಾಂಧಿ ಭೇಟಿ ಕೊಟ್ಟು ಹೋರಾಟ ಮಾಡಿದ ಸ್ಥಳ ಅದು ಜಕ್ಕಲಿ ಗ್ರಾಮ. ಆದ್ದರಿಂದ ಬೂದಿಹಾಳ ಗ್ರಾಮದಿಂದ ಜಕ್ಕಲಿ ಗ್ರಾಮದವರೆಗೆ 1 ಕಿಲೋಮೀಟರ್ ವರೆಗೆ ಎಲ್ಲ ಕಾರ್ಯಕರ್ತರು ಕಾಲುನಡಿಗೆ ಮೂಲಕ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಗಾಂಧಿ ವೇಷವನ್ನ ಧರಿಸಿದ ಮುತ್ತಪ್ಪ ತಿರ್ಲಾಪುರ್ ಅವರು ಅನೇಕ ಜನರ ಗಮನವನ್ನ ಸೆಳೆದರು. ಅದರ ಜೊತೆಗೆ ಕರ್ನಾಟಕ ಏಕೀಕರಣದ ರೂವಾರಿಯಾದ ಅಂದಾನಪ್ಪ ದೊಡ್ಡಮೇಟಿ ಅವರ ಸ್ಮಾರಕವನ್ನ ಜಕ್ಕಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲು 2 ಎಕರೆ ಜಮೀನಿನಲ್ಲಿ 10 ಕೋಟಿ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿದರು. ರೋಣ ತಾಲೂಕಿನ ಎಲ್ಲ ಗ್ರಾಮದ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಗಾಂಧೀಜಿಯವರು ತತ್ವ ಹಾಗೂ ಆದರ್ಶಪ್ರಾಯದ ನಿಲುವುಗಳನ್ನು ಭಾರತದ ಪ್ರತಿಯೊಬ್ಬ ಪ್ರಜೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗುತ್ತೆ ಎಂದು ವೀರಣ್ಣ ಶೆಟ್ಟರ್ ಮಾತನಾಡಿದರು. ಈ ಸಭೆಯಲ್ಲಿ ರೋಣ ತಾಲೂಕಿನ ಎಲ್ಲ ಗ್ರಾಮದ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಮಂಜು ಹೂವಿನಹಾಳ್, ಗದಗ ಜಿಲ್ಲಾ ವರದಿಗಾರರು.